ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ವಾರ ನಿಮ್ಮ ಜೀವನದಾಗ ಏನು ಬರ್ಬೋದು ಅಂತ ನೋಡೋಣ. ಹೆಂಗಿರ್ತದೆ ನಿಮ್ಮ ಈ ವಾರ. ವೀಕ್ಲಿ ಟ್ಯಾರೋ ವೀಕ್ಲಿ ಎಲ್ಲ ರಾಶಿಗೂ ಪ್ರತಿಯೊಂದು ರಾಶಿಗೂ ತೆಗಿತಾನೆ ವಿತ್ ಗೈಡೆನ್ಸ್, ಏಂಜಲ್ ಗೈಡೆನ್ಸ್ ಅಥವಾ ಡಿವೈನ್ ಗೈಡೆನ್ಸ್, ಸ್ಪಿರಿಚುವಲ್ ಗೈಡೆನ್ಸ್. ಓಕೆ, ನಿಮ್ಮ ರಾಶಿದೇನೈತಿ ಅದನ್ನು ನೀವು ನೋಡ್ಕೊಳ್ರಿ. ನಿಮ್ಮ ವ್ಯಕ್ತಿದು ಬೇರೆಯವ್ರದ್ದು ನೋಡ್ಬೇಕಂದ್ರೆ ಅವ್ರ ರಾಶಿ ನಿಮಗೆ ಗೊತ್ತಿತ್ತಂದ್ರೆ ಆ ರಾಶಿನ ನೀವು ನೋಡ್ಕೋಬಹುದು. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ತೊಗೊಬೇಡ್ರಿ. ಓಪನ್ ಮಾಡಿಂದ ರೀಡಿಂಗ್ಸ್ ನೋಡ್ರಿ. ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ, ಡೈಲಿ ಟ್ಯಾರೋ ರೀಡಿಂಗ್ ಕನ್ನಡ, ಸ್ಪಿರಿಚುವಲ್ ಗೈಡೆನ್ಸಸ್, ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಟ್ಯಾರೋ. ಓಕೆ, ರಿಲೇಷನ್ಶಿಪ್ ಗೈಡ್ ಅದೆಲ್ಲ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಶಫಲ್ ಮಾಡಿ ಎನರ್ಜೈಸ್ ಮಾಡಿ ಇಟ್ಟೇನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಮೇಷರಾಶಿ, ಫಸ್ಟಿಗೆ ಮೇಷರಾಶಿ. ಮೇಷರಾಶಿಯರಿಗೆ ಈ ವಾರ ನಿಮ್ದು ಏನೋ ಒಂದು ಕೆಲಸ ಹಿಡ್ಕೊಂಡಿರಿ, ಅದಕ್ಕೆ ಸತತ ಪ್ರಯತ್ನ ಮಾಡ್ತಿರ್ಬೇಕು, ನೀವು ಮಾಡ್ತಾ ಇಲ್ಲ ಅಂತ ಇಲ್ಲಿ ಬಂದಿರ್ತಿ. ಸೊ ಅಂದರೆ ನೀವು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗ್ತೈತಿ ಈ ವಾರ. ಏನೇ ಕೆಲಸ ಆಗಿರಲಿ ಅದ್ರ ಬಗ್ಗೆ ನಾಲೆಜ್ ತೊಗೋಬೇಕು, ಅದ್ರಾಗ ಮಾಸ್ಟರ್ ಆಗ್ಬೇಕು. ನೀವು ಒಂದು ಎಕ್ಸಾಮ್ ಬರೆಯೋಕೆ ಹೊಂಟೀನಿ, ಒಂದು ರಿಲೇಷನ್ಶಿಪ್ಪಿಗೆ ಹೊಂಟೀನಿ, ಒಂದು ನೆಕ್ಸ್ಟ್ ಒಂದು ಕರಿಯರ್ ಹೊಂಟೀನಿ, ಏನೇ ಅಂದ್ರೂ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಾಲೆಜ್ ತೊಗೊಳ್ರಿ, ಇನ್ನೊಂದು ಸ್ವಲ್ಪ ತಿಳ್ಕೊಳ್ರಿ. ಕೆಲವೊಬ್ಬರಿಗೆ ಆಲ್ರೆಡಿ ನೀವು ಭಾಳ ಅದಕ್ಕೆ ಎಫರ್ಟ್ ಹಾಕಿರಿ ಅಂದರೆ ಇವರು ನಿಮ್ದು ಅದ್ರ ಸಲುವಾಗಿ ವೇಟ್ ಮಾಡುವಂಥದ್ದು ಒಂದು ಟೈಮ್ ಬರ್ಬೋದು. ಅಂದರೆ ವೇಟ್ ಮಾಡ್ತಿದ್ದೀರಿ ಅದಕ್ಕೊಂದು ರಿಸಲ್ಟ್. ಸೊ ಬರೀ ವೇಟ್ ಮಾಡೋದು ಆಗ್ತದೆ. ನಾನು ಎಫರ್ಟ್ ಹಾಕ್ತದೇನೆ, ನಂಗೆ ರಿಸಲ್ಟ್ ಬರ್ತಿಲ್ಲ ಅನ್ನೋದು ಒಂದು ಈ ವಾರ ನಿಮ್ದು ಮೇಷರಾಶಿಯರಿಗೆ. ಸೊ ಗೈಡೆನ್ಸ್, ಯುವರ್ ಮ್ಯಾಜಿಕಲ್ ಪರ್ಸನ್ ಹೂ ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ಕ್ಲಿಯರ್ ಇಂಟೆನ್ಷನ್ಸ್ ರಿಯಾಲಿಟಿ. ಸೊ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಸೊ ಅದನ್ನು ಬಿಡಬೇಡ್ರಿ, ಪ್ರಾಕ್ಟೀಸ್ ಮಾಡ್ತಿರ್ರಿ. ರಿಸಲ್ಟ್ ಬರಲಿಲ್ಲ ಅಥವಾ ನಾನು ಅಂದ್ಕೊಂಡಿದ್ದಂಥ ಒಂದು ಫಲಿತಾಂಶ ಬರಲಿಲ್ಲ, ಅದಕ್ಕೊಂದು ನಮ್ಗೆ ಸಕ್ಸಸ್ ಸಿಗಲಿಲ್ಲ ಅಂತಂದ್ರೆ ಸೊ ಬೇಜಾರಾಗಬೇಡ್ರಿ. ಸೊ ಇನ್ನೊಂದು ಸ್ವಲ್ಪ ಅದನ್ನೇ ಹೇಳಿದ್ದು, ಇನ್ನೊಂದು ಸ್ವಲ್ಪ ಕಲೀರಿ ಅದ್ರ ಬಗ್ಗೆ, ಇನ್ನೊಂದು ಸ್ವಲ್ಪ ನಾ ಎದ್ರಾಗ ಇಂಪ್ರೂವ್ಮೆಂಟ್ ಹೆಂಗೆ ಮಾಡ್ಕೋಬೋದು ಅಂತ ಅಂದ್ಕೊಳ್ರಿ. ಸೊ ಇದು ಮೇಷರಾಶಿಯರಿಗೆ. ವೃಷಭ ರಾಶಿಯರಿಗೆ ಸ್ವಲ್ಪ ಈಗೋ ಜಾಸ್ತಿ ಆಗ್ತೈತಿ. ಬೇರೆಯವ್ರು ಹೇಳಿದ ಮಾತು ಕೇಳೋ ಅಂಥದ್ದು ನಿಮ್ದು ಇರಲ್ಲ ಪರಿಸ್ಥಿತಿ. ನನಗೆ ಕರೆಕ್ಟು, ನಾನೇ ಮಾಡ್ತಿರೋದು ಸರಿ ಅಂತ ಅನ್ನಿಸ್ಬೋದು ಈ ವಾರ ನಿಮಗೆ. ಸೊ ನಿಮ್ಮ ಬುದ್ಧಿನ, ನಿಮ್ಮ ಬುದ್ಧಿಶಕ್ತಿನ ಬೇರೆ ಏನಾದರೂ ನೀವು ಬೇರೆಯವ್ರನ್ನ ಮೆನಿಪುಲೇಟ್ ಮಾಡೋಕ್ಕೆ, ನಿಮ್ಮಂಗೆ ಅದು ಕೆಲಸ ಮಾಡ್ಕೊಳಕ್ಕೆ ನೀವು ಉಪಯೋಗಿಸ್ಬೋದು ಈ ವಾರ. ಕೆಟ್ಟ ಕೆಲಸಕ್ಕರ ಉಪಯೋಗಿಸ್ತಿರೋ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಯು ಆರ್ ಗುಡ್ ಆ್ಯಟ್ ಹೆಲ್ಪಿಂಗ್, ಕೌನ್ಸಿಲಿಂಗ್, ಹೀಲಿಂಗ್ ಚಿಲ್ಡ್ರನ್. ಯೂಸ್ ಯುವರ್ ಸ್ಕಿಲ್ಸ್ ಟು ಹೆಲ್ಪ್ ಚಿಲ್ಡ್ರನ್ ನಾವು ಅಂತ ನಿಮಗೆ ಗೈಡೆನ್ಸ್ ಬಂದಿರೋದು. ನಿಮ್ಮ ಬುದ್ಧಿಶಕ್ತಿನ ಅಥವಾ ನಿಮಗೆ ಗೊತ್ತಿರೋ ನಿಮ್ಮ ಇಂಟೆಲಿಜೆನ್ಸ್ ಏನಂತೇವಲ್ಲ ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ರಿ ಅಂತ ಬಂದೈತಿ. ಎಸ್ಪೆಷಲಿ ಯಾರಿಗಾರ ನಿಮ್ಗಿನ ಸಣ್ಣವರಿಗೆ ಅವ್ರಿಗೇನೋ ಹೆಲ್ಪ್ ಬೇಕು, ಒಂದು ಒಳ್ಳೆ ಮಾತುಗಳು, ಒಂದು ಮಾರಲ್ ಸಪೋರ್ಟ್, ಇಮೋಷನಲ್ ಸಪೋರ್ಟ್, ಆ ರೀತಿ ನಿಮ್ಮ ಕೈಯಾಗ ಅಂದ್ರೆ ಭಾಳ ಸ್ಟ್ರಿಕ್ಟ್ ಆಗಕ್ಕೆ ಹೋಗ್ಬೇಡ್ರಿ. ಭಾಳ ನನಗೆ ಗೊತ್ತೈತಿ ಅನ್ನೋದು ಒಂದು ಘಮಂಡ್ ಇರ್ತದಲ್ಲ ಅದು ಬೇಡ. ನಾ ದೊಡ್ಡವರು ನೀವು ನಾವು ಹೇಳ್ದಂಗೆ ಕೇಳಬೇಕು ಅಂತ ಹಿಂಗೆ ಒಂದು ದೊಡ್ಡವರು ಸಣ್ಣವ್ರಿಗೆ ಬರ್ತದಲ್ಲ, ಹಂಗೆ ಮಾಡಬೇಡ್ರಿ. ಹಂಗೆ ಮಾಡ್ತೀರಿ ಯಾಕಂದ್ರೆ ಗೈಡೆನ್ಸ್ ಬಂದೈತಿ. ನೀವು ಚಿಲ್ಡ್ರನಿಗೆ ಅದು ನಿಮ್ಗಿನ್ನ ಸಣ್ಣವರಿಗೆ ಗೈಡ್ ಮಾಡಿರಿ ಅಂತ ಬಂದಿರೋದ್ರಿಂದ ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ. ಯಾಕೆ ಹಂಗೈತಿ ಕಮ್ಮಿ ಮಾಡ್ಕೊಳ್ರಿ ಅಂತ ಹೇಳ್ತಿರೋದು. ಮಿಥುನ ಅಂದ್ರೆ ಮಿಥುನನೇ ಬಂತು. ಯಾರ್ಯಾರು ರಿಲೇಷನ್ಶಿಪ್ ಹೀಲಿಂಗ್ ಬೇಕನ್ನತ್ತೀರಿ, ನಮ್ಮ ಜೀವನದಾಗ ಒಂದು ಹೊಸದ ಸಂಗಾತಿ ಬರಲಿ ಅಥವಾ ನಮ್ಮ ಈ ರಿಲೇಷನ್ಶಿಪ್ ಚೆನ್ನಾಗಾಗಲಿ ಅಂದರೆ ಸೊ ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ ಏನಂದ್ರೆ ಎಲ್ಲರಿಗೂ ಈ ವಾರ ನಿಮ್ಗೆ ಒಂದೇದಾದ್ರೆ ಗುಡ್ ನ್ಯೂಸ್ ಸಿಗುವಂಥ ಚಾನ್ಸಸ್ ಐತಿ. ರಿಯೂನಿಯನ್ ಆಗೋ ಚಾನ್ಸಸ್ ಐತಿ. ನಿಮ್ಮ ಸೋಲ್ಮೆಂಟ್ ಸಿಗುವಂಥ ಚಾನ್ಸಸ್ ಐತಿ.
ನಿಮ್ಮ ಜೀವನದಾಗ ಕೆಲವೊಂದು ಒಳ್ಳೆ ಅಪಾರ್ಚುನಿಟೀಸ್ ಓಪನ್ ಆಗ್ತದವು, ಗೋಲ್ಡನ್ ಅಪಾರ್ಚುನಿಟಿ ಬರ್ತದವು ನಿಮ್ಗೆ. ಸೊ ಬಿಡಬೇಡ್ರಿ, ಓಪನ್ ಮೈಂಡಿಂದ ಇರ್ರಿ. ಸೊ ಒಂದು ರಿಸ್ಕ್ ತೊಗೊಂಡಾದ್ರೂ ಅಡ್ಡಿಲ್ಲ, ಒಂದು ಸ್ವಲ್ಪ ಅದ್ರೊಳಗೆ ಹೋಗೋಕೆ ಟ್ರೈ ಮಾಡಿರಿ. ಅಪಾರ್ಚುನಿಟೀಸನ್ನ ಬಿಡಬೇಡ್ರಿ ಅಂತ ಬಂದೈತಿ. ಕರಿಯರ್ ಒಳಗೆ ನೀವು ಯಾರ್ದಾರ ಒಬ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮೇಲೆ ಏನಾದ್ರು ಮಾಡಬೇಕು ಅಂತ ಏನಾರು ಇದ್ದರೆ ಎಸ್ ಮಾಡ್ಕೋಬೋದು ಈ ವಾರ. ಅವ್ರ ಕಡೆಯಿಂದ ನಿಮ್ಗೆ ನೀವು ಯಾರ ಜೊತೆಗೆ ಪಾರ್ಟ್ನರ್ಶಿಪ್ಪಾಗಿ ಅಥವಾ ಇನ್ನೊಬ್ರು ಕೊಲಾಬ್ರೇಟ್ ಮಾಡ್ತಿರ್ತಿರಲ್ಲ, ಹಂಗೆ ಏನಾದರೂ ಇದ್ದೆ ಅಂದ್ರೆ ಮಿಥುನ ರಾಶಿಯರ, ಸೊ ಇಟ್ ಈಸ್ ಗುಡ್. ಆ ಕಡೆಯಿಂದ ನಿಮ್ಗೆ ಚಲೋ ರೆಸ್ಪಾನ್ಸ್ ಬರ್ತೈತಿ. ಅಪಾರ್ಟ್ನೆಸ್ ಭಾಳ ಬರ್ತದೆ ಅಪಾರ್ಚುನಿಟಿ ಜೀವನದಾಗ. ಒಳ್ಳೆ ನೀವು ಕಾಯ್ತಿದ್ದಂತ ಬರ್ತದವು. ಸೊ ಗೋ ಫಾರ್ ಇಟ್. ಮಿಥುನ. ಕರ್ಕ ರಾಶಿಯವರಿಗೆ, ಸೊ ಕರ್ಕ ರಾಶಿಯರು ಭಾಳ ದ್ವಂದ್ವ ಒಳಗಿರ್ತೀರಿ ನೀವು. ಕನ್ಫ್ಯೂಸನ್ ನಿಮ್ಮೊಳಗೆ ನಿಮ್ಮ ತಲೆ ಒಳಗನ ಭಾಳ ವಿಚಾರಗಳು ಓಡಾಡ್ತವೆ. ಅದು ಎಸ್ಪೆಷಲಿ ನಿಮ್ಗನ ಬಂದಿರ್ಬೋದು ಅಂಥ ವಿಚಾರಗಳು, ಅಥವಾ ಬೇರೆಯವ್ರ ಕಡೆಯಿಂದ ಯಾರ್ದೋ ಕೇಳಿದ್ದು ಹೇಳಿದ್ದು ಯಾವುದೋ ಒಂದು ವಿಷಯಕ್ಕಾಗಿ ಭಾಳ ಕನ್ಫ್ಯೂಸ್ ಒಳಗಿರ್ತೀರಿ. ನಿಮ್ಗೆ ಥಾಟ್ಸ್ ಒಳಗೆ ನೀವು ಹಿಂಗೆ ಸಿಕ್ಕ ಹಾಕ್ಕೊಂಡ್ಬಿಡ್ತೀವಿ ಅಂತೀವಲ್ಲ, ಒಂದು ಸಲ ಹಿಂಗೆ ಅನ್ನಿಸ್ತೈತಿ, ಒಂದು ಸಲ ಹಂಗೆ ಅನ್ನಿಸ್ತೈತಿ, ಹೆಂಗೆ ಮಾಡಲಿ ಏನು ಮಾಡಲಿ. ಸೊ ಇಲ್ಲಿ ಹುಷಾರಿರ್ರಿ ಈ ವಾರ ಕರ್ಕ ರಾಶಿಯರ. ಬೇರೆ ಜೊತೆ ಮಾತಾಡಮ್ದು ಎಸ್ಪೆಷಲಿ, ಯಾಕಂದ್ರೆ ಮಾತು ಭಾಳ ಹೋಗಿ ಜಗಳ ಮಾಡಿ ಕೈ ಅಂದ್ರೆ ಬಡ್ದಾಡೋದು ಹೊಡೆಯೋದು ಆಗಿ ಇಂಜುರೀಸ್ ಆಗುವಂಥ ಚಾನ್ಸಸ್ ಐತಿ. ಸೊ ಹುಷಾರಾಗಿ ಇರ್ರಿ. ನಿಮಗೆ ಬಂದಿರೋದು ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಇನ್ ಈಸ್ ರೈಟ್. ನಿಮ್ಗೆ ಏನು ಸರಿ ಅನ್ನಿಸ್ತೈತಿ ಅದಕ್ಕೆ ಸ್ಟ್ಯಾಂಡ್ ಆಗಿರ್ರಿ. ನನಗೆ ಹಿಂಗೆ ಸರಿ ಅನಿಸ್ತೈತಿ, ನಾನು ಹಿಂಗೆ ಮಾಡ್ತೀನಿ. ಅದು ತಪ್ಪರಾಗಲಿ ಸರಿಯಾಗಲಿ ಏನಾಗಲಿ ಹಂಗಂದು ಮಾತು ಬೆಳೆಸಿ. ಯಾಕಂದ್ರೆ ಇಲ್ಲಿ ಹಿಂಗೆ ಬಂದೈತಿ ಜಗಳಗಳು ಆಗೋಂಥ ಚಾನ್ಸಸ್ ಭಾಳ ಅಂದ್ರೆ ಭಾಳ ಅದಾವು. ಸೊ ಒಂದು ಸ್ಮಾರ್ಟೆಸ್ಟಿಂದ ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಳ್ರಿ ಸಲ. ಓಕೆ. ಸೊ ಸಿಂಹ ರಾಶಿಯವರಿಗೆ, ಸಿಂಹ ರಾಶಿಯರು ನೀವು ಭಾಳ ಸ್ಪಿರಿಚುವಲ್ ಅದಿರಿ, ಭಾಳ ಬುದ್ಧಿವಂತರದಿರಿ, ಜಾಣರದಿರಿ. ಅಂದ್ರೆ ವಿಸ್ಡಮ್ ಭಾಳ ಐತಿ. ಜೀವನದ ಬಗ್ಗೆ ಪಾಠಗಳು ನಿಮಗೆ ಅಂದ್ರೆ ಭಾಳ ಚೆನ್ನಾಗಿ ಗೊತ್ತಿರ್ಬೇಕು. ಸೊ ಅದನ್ನು ತಪ್ಪಾಗಿ ಉಪಯೋಗಿಸ್ಕೋಬೇಡ್ರಿ. ಏನೇ ಮಾಡಲಿ ಎತ್ತೆ ಮಾಡಲಿ ಸ್ವಲ್ಪ ಸೀಕ್ರೆಟಾಗಿನ ಸ್ವಲ್ಪ ಮಾಡಿರಿ. ಎಲ್ಲರ ಮುಂದೆ ಟಾಮ್ ಮಾಡಿ ಹೇಳ್ಕೊಂಡು ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಸೈಲೆಂಟ್ ಇರ್ತೀರಿ ಈ ಸಲ. ನಾಲೆಜ್ ಏನಾದರೂ ಗಳಿಸ್ಬೇಕು ಅಂದಿತ್ತಂದ್ರೆ ನಿಮ್ಮ ನಾಲೆಜ್ನ ತಪ್ಪಾಗಿ ಉಪಯೋಗಿಸ್ಬೇಡ್ರಿ. ಮತ್ತು ಅದನ್ನ ಹೇಳ್ತೇನೆ, ಸ್ವಲ್ಪ ಸೈಲೆಂಟಾಗಿ ಇರ್ತೀರಿ ಈ ವಾರ. ಒಬ್ಬರೇ ಅದೇ ಅಂತಲೂ ಅನಿಸ್ಬೋದು, ಬಟ್ ಇಟ್ ಈಸ್ ಗುಡ್. ನಿಮ್ಮ ಟೈಮ್ಗೆ ನಿಮಗಾಗಿ ಒಂದು ಟೈಮ್ ತೊಗೊಂಡು ಸೈಲೆನ್ಸ್ ಒಳಗೆ ಹೋಗೋದು ಭಾಳ ಚಲೋನ. ನಿಮ್ಮ ಕಡೆ ಒಂದು ಹೀಲಿಂಗ್ ಪವರ್ ಐತಿ. ಅದನ್ನು ಯಾರಾದರೂ ಬೇರೆಯವರು ತಪ್ಪಾಗಿ ಉಪಯೋಗಿಸ್ಕೋಬೋದು. ನಿಮ್ಮ ಹತ್ರ ಒಂದು ಇಂಟ್ಯೂಷನ್ ನಿಮಗೆ ನೀವು ಭಾಳ ಚಲೋ ಹೇಳ್ತಿದ್ದೀವಿ, ಒಂದೆರಡು ಮಾತು ಹೇಳೋದು ನಿಮಗೆ ಹೇಳ್ಬೋದು. ಬಟ್ ಅದನ್ನು ಅವ್ರ ಉಪಯೋಗಕ್ಕಾಗಿ ಉಪಯೋಗಿಸ್ಕೋಬೋದು. ಆಮೇಲೆ ನಿಮಗೆ ಗೊತ್ತಾಗ್ಬೋದು, ಇವ್ರ ನನ್ನ ಹಿಂಗೆ ಬೇರೆ ಎದಕ್ಕೂ ಉಪಯೋಗಿಸ್ಕೊಂಡ್ಬಿಟ್ರು ಅಂತ ಹಿಂಗೆ ಅನ್ನಿಸ್ಕೋಬೇಡ್ರಿ. ಓಕೆ. ಸೊ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ರಿ, ಎಲ್ಲಿ ಬೇಡ. ಯಾಕಂದ್ರೆ ನಿಮ್ಮ ಮಾತಾಡಿದ್ದೆಲ್ಲ ಎಲ್ಲದಕ್ಕೂ ವ್ಯಾಲ್ಯೂಬಲ್ ಐತಿ. ಸೊ ಸಿಂಹ ರಾಶಿಯರು ನೋಡ್ರಿ ಹುಷಾರಾಗಿರ್ರಿ. ಕನ್ಯಾ ರಾಶಿ, ಭಾಳ ಪ್ರಾಕ್ಟಿಕಲ್ ಮನುಷ್ಯರು ನೀವು. ಪ್ರಾಕ್ಟಿಕಲ್ಲಾಗೆ ಥಿಂಕ್ ಮಾಡ್ತಿರ್ತೀರಿ. ಬಟ್ ಆ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡೋದನ್ನು ಸ್ವಲ್ಪ ಎಮೋಷ್ನಲ್ ಆಗಿ ಥಿಂಕ್ ಮಾಡಿರಿ ಅಂತ ಬಂದೈತಿ. ಬರೀ ಪ್ರಾಕ್ಟಿಕಲ್ ಲೆವೆಲಿಗೆ ಹೋಗ್ಬೇಡ್ರಿ. ಸ್ವಲ್ಪ ಅದಕ್ಕೆ ಎಮೋಷನ್ಸ್, ಅದ್ರದ್ದು ಪರಿಸ್ಥಿತಿಗಳು, ಎದುರಿಗಿರೋರಿಗೆ ಏನು ಅನ್ನಿಸ್ತಾ ಐತಿ. ಯಾಕಂದ್ರೆ ನೀವು ಮಾಡ್ತಿರೋದು ಕರೆಕ್ಟ್ ಅಂತ ಗೊತ್ತು ನಿಮಗೆ. ಬಟ್ ಅದು ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಇನ್ನೊಬ್ಬರಿಗೆ ತ್ರಾಸು ಕೊಡಬಾರ್ದು. ನಿಮ್ಮ ಸ್ಟ್ರಿಕ್ಟ್ನೆಸ್ ಇನ್ನೊಬ್ಬರಿಗೆ ಹಿಡ್ಕೊಂಡಂಗೆ ಆಗ್ಬಾರ್ದು, ಅದು ಉಸಿರುಗಟ್ಟದ್ದು ಆದಂಗೆ ಅನ್ನಿಸ್ಬಾರ್ದು. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಇರ್ಬೋದು ಅದು. ನಾನು ಇದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು, ಸ್ಟ್ಯಾಂಡ್ ಅನ್ನೋಕ್ಕಿಂತ ನಾವು ಡಿಸಿಷನ್ ತೊಗೋಬೇಕು. ನಾನು ಮ್ಯಾನ್ ಆಫ್ ದ ಹೌಸ್, ವುಮನ್ ಆಫ್ ದ ಹೌಸಿಗೆ ನಮ್ಮದು ಜವಾಬ್ದಾರಿಗಳು ಅಂತೀವರ್ಲಿವ, ಹಂಗೆ ಅದೀರಿ ನೀವು. ಸೊ ಬಟ್ ಏನೇ ಯೋಚನೆ ಮಾಡಿದ್ರೂ ಅದ್ರಾಗ ಒಂದು ಸ್ವಲ್ಪ ಕೈಂಡ್ನೆಸ್ಸನ್ನು ಇರಲಿ. ಓಕೆ. ಬೇರೆಯವರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ಸೊ ನಿಮ್ಮನ್ನು ನೀವು ಹರ್ಟ್ ಮಾಡ್ಕೋಬೇಡ್ರಿ.
ಹರ್ಟ್ ಮಾಡ್ಕೊತೀರಿ. ಸೊ ನಿಮ್ಮದು ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ರಿ. ಸೆಲ್ಫ್ ಬೌಂಡ್ರಿ, ಸೆಲ್ಫ್ ಲವ್ ಮಾಡ್ಕೊಳ್ರಿ. ಭಾಳ ಒಳ್ಳೆತನ ಮಾಡಕ್ಕೆ ಹೋದಾಗ ಹರ್ಟ್ ಆಗೋದು ಭಾಳ ಆಗ್ತೈತೆ. ಸೊ ಅಂಥ ಚಾನ್ಸಸ್ ಅದಾವೆ. ಹುಷಾರಾಗಿ ಹ್ಯಾಂಡಲ್ ಮಾಡಿರಿ ಎಲ್ಲರೂ. ತುಲಾರಾಶಿ, ತುಲಾರಾಶಿಯರಿಗೆ ನಿಮ್ಗೆ ಎಲ್ಲಿಂದನೋ ಒಂದು ಸಡನ್ನಾಗಿ ಒಂದು ನ್ಯೂಸ್ ಬರೋ ಚಾನ್ಸಸ್ ಐತಿ ಈ ವಾರ. ಏನಾದರೂ ಅಬ್ರಾಡಿಂದ ಹಾಕಿದ್ರಿ, ದೇಶ ಬಿಟ್ಟು, ನಿಮ್ದು ದೇಶ ಅಂದ್ರೆ ನಿಮ್ಮ ಜಾಗ ಬಿಟ್ಟು ನೀವೆಲ್ಲ ದೂರ ಹೋಗ್ಬೇಕಂದ್ರೆ ಅದು ನಿಮ್ಗೆ ವಿದೇಶ ಅನ್ಕೊಂಬಿಡ್ರಿ. ದೇಶ ಬಿಟ್ಟು, ಭಾರತ ಬಿಟ್ಟು ಬೇರೆ ಕಡೆ ಹೋಗೋದೆಲ್ಲ ವಿದೇಶ ಅಲ್ಲ. ಈಗ ನಾವು ನಮ್ಮೂರು ಲಕ್ಷ್ಮೇಶ್ವರದಾಗ ಬಿಟ್ಟು ನನಗೆ ನಾರ್ತ್ ಇಂಡಿಯಾ ಅಥವಾ ಬೇರೆದ್ದು ಅಲ್ಲೆಲ್ಲ ಹೋಗ್ಬೇಕಂದ್ರೆ ನಮಗೆಲ್ಲ ವಿದೇಶಗಳಾವೆ. ಈಗ ಯಾಕಂದ್ರೆ ನಾವು ಸದ್ಯ ನಮ್ಮ ಊರು ಬಿಟ್ಟು ಭಾಳ ದೂರ ಹೋಗ್ತಿರ್ತೀವಿ. ಹಂಗೆ ಏನಾರು ನೀವು ಎಲ್ಲರೂ ಒಂದು ಜಾಬ್ ಗೀಬ್ ಒಂದು ಏನಾದರೂ ಕಾಲಿಂದ ವೇಟ್ ಮಾಡ್ತಿದ್ರಿ ಅಂದ್ರೆ ಸೊ ಬರೋ ಚಾನ್ಸಸ್ ಭಾಳ ಅದಾವು ತುಲಾರಾಶಿಯರಿಗೆ. ಸ್ಟ್ರಗಲ್ಸ್ ಬರ್ತದವು ಕರಿಯರ್ ಒಳಗೆ. ಕಷ್ಟನೂ ಆಗಬಹುದು. ಸೊ ನಿಮಗೆ ನೀವೇನ ಸ್ವಲ್ಪ ಇಲ್ಲೂ ಪೇಷನ್ಸ್ ಭಾಳ ಅದಿರಿ. ಯಾಕಂದ್ರೆ ನಿಮ್ಮ ಜೀವನದಾಗ ಒಂದು ಪ್ರೊಸೆಸ್ ಹೊಂಟೈತೆ. ನಿಮ್ಮ ಜೀವನದಾಗ ಕೆಲವೊಂದು ಚೇಂಜಸ್ ಆಗ್ತದವೆ, ಹೇಳಿ ಸ್ಟ್ರಗಲ್ಸ್ ಅದಾವಲ್ಲ, ಅದು ನಿಮ್ಮನ್ನು ಏನೋ ಚೇಂಜ್ ಮಾಡೋಕ್ಕಾಗಿ ಒಂದು ಪ್ರೊಸೆಸ್ ನಡೆದೈತಿ. ಸೊ ಸ್ವಲ್ಪ ಪೇಷಂಟ್ ಆಗಿರ್ರಿ. ಅಂದರೆ ಪೇಷಂಟ್ ಅಂದ್ರೆ ರೋಗಿ ಅಲ್ಲ, ಪೇಷನ್ಸಿಂದ ಇರ್ರಿ, ತಾಳ್ಮೆಯಿಂದ ಇರ್ರಿ. ಯಾಕೋ ನನ್ನ ಜೀವನದಾಗ ಕಷ್ಟ ಬಂತು ಅನ್ನೋಕೆ ಹೋಗ್ಬೇಡ್ರಿ. ಅದನ್ನು ನಿಮ್ಮದು ಒಳ್ಳೇದಕ್ಕಾಗಿನೇ ಬರ್ತಾ ಇರೋದು. ಸೊ ಏನು ಅದನ್ನು ಕಷ್ಟಪಡ್ತಿದ್ದೀರಿ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಿ, ಅದಕ್ಕೆ ಗಿವ್ ಅಪ್ ಮಾಡಬೇಡ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ವೃಶ್ಚಿಕ ರಾಶಿಯರ ಒಂದೇನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು, ಭಾಳ ಅಂದ್ರೆ ಭಾಳ ನಂಬಿಕೆ ಇಟ್ಕೊಂಡು, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಭಾಳ ದಿನದ ಕಷ್ಟಪಡಕತ್ತೀರಿ ಅಂದ್ರೆ ನಿಮ್ಮದು ಈ ವಾರ ನಿಮಗೆ ವಿಶ್ ಫುಲ್ಫಿಲ್ಮೆಂಟ್ ಅದ. ನೀವು ಏನು ಅಂದ್ಕೊಂಡಿರಿ ಹಾಕಿರಿ, ಭಾಳ ಖುಷಿ ಐತಿ ಈ ವಾರ ನಿಮಗೆ. ನೀವು ಅಂದ್ಕೊಂಡಿದ್ದೆಲ್ಲ ಹಂಗೆ ಟಕ್ 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 ಅಂತೇನೋ ನಿಮಗೆ ಸಿಗ್ತಾ ಐತಿ. ಅದು ಎಸ್ಪೆಷಲಿ ನೀವು ಎಮೋಷ್ನಲ್ ಬಾಂಡಿಂಗ್ಸ್ ರಿಲೇಷನ್ಶಿಪ್ ಒಳಗೆ ಏನಾರು ಕೇಳ್ತಿದ್ರಿ ಅಂದ್ರೆ ಸೊ ಅದೆಲ್ಲನೂ ಈ ವಾರ ನಿಮ್ಗೆ ಸರಿ ಹೋಗ್ತಾ ಐತಿ. ಭಾಳ ಖುಷಿ ಸುದ್ದಿಗಳು ಭಾಳ ಕೇಳ್ತೀರಿ. ನಿಮ್ಮೊಳಗೆ ನೀವು ಭಾಳ ಖುಷಿಯಿಂದ ಇರ್ತೀರಿ ಇವತ್ತು. ಇಷ್ಟು ದಿನನೂ ನಿಮ್ಗೆ ಏನೋ ಒಂದು ಮನಸ್ಸೊಳಗೆ ಆಸೆ ಇತ್ತಂದ್ರೆ ಅದು ಫುಲ್ಫಿಲ್ ಆಗ್ತಾಯಿತಿ. ಸೊ ಈ ವಾರ ನೀವು ಏನು ವಿಶ್ ಫುಲ್ಫಿಲ್ ಮಾಡ್ಕೋಬೇಕಂತೀರಿ ಮಾಡ್ಕೊಂಬಿಡ್ರಿ. ಓಕೆ, ವೃಶ್ಚಿಕ ರಾಶಿಯರು ಹ್ಯಾಪಿ ವೀಕ್. ಧನುರಾಶಿಯರು ಭಾಳ ಓವರ್ ಥಿಂಕ್ ಮಾಡ್ತಿದ್ದೀರಿ, ಗಿವ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಿ ಅನಿಸುತ್ತೆ. ಸೊ ಟೇಕ್ ಸಮ್ ರೆಸ್ಟ್. ನಿಮ್ಗೆ ಎದಕ್ಕೆ ರೆಸ್ಟ್ ಅಂದರೆ ನಿಮ್ಮದು ಯೋಚನೆಗಳಿಗೆ ರೆಸ್ಟ್ ಕೊಡ್ರಿ. ಭಾಳ ಓವರ್ ಥಿಂಕ್ ಮಾಡಿ ನೀವು ಆರೋಗ್ಯ ಯಾರ್ದಾರ ಹಾಳಾಗಿತ್ತಂದ್ರೆ ಸುಧಾರಿಸ್ತಾ ಐತಿ ಈ ಸಲ ಧನುರಾಶಿಯರಿಗೆ. ನನ್ನ ಬೆನ್ನು ನೋಯ್ತಿತ್ತು, ನನ್ನ ಗೋಣ್ ನೋಯ್ತಿತ್ತು, ಕುಂದ್ರಕ್ಕಾಗಲ್ಲ, ನನ್ನ ಕಾಲು ನೋಯಾಕತ್ತಿದ್ವು, ನನ್ನ ತಲೆ ನೋಯಾಕತ್ತಿತ್ತು ಅಂದ್ರೆ ಭಾಳ ದಿನದ. ಸೊ ಅದು ಸ್ವಲ್ಪ ರಿಲೀಫ್ ಅನ್ನಿಸ್ಬೋದು ಯಾರಾದರೂ ಹೆಲ್ಪಿಂದ ನಿಮಗೆ. ಅಂದರೆ ನಿಮ್ಮ ಪ್ರಾಬ್ಲಮ್ಸಿಗೆ ಜನ ಹೆಲ್ಪಿಗೆ ಅದಾರ. ಈ ಸಲ ನಿಮ್ಗೆ ಅವ್ರು ಬರ್ತಾರೆ ಸಹ, ನೀವು ಕೇಳ್ತೀರಿ ಅವರಿಗೆ. ಸ್ವಲ್ಪ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗ್ತದವಿಲ್ಲೇ ನಿಮಗೆ. ಸೊ ಹೊಸದಾಗಿ ಏನಾದರೂ ಕೆಲಸಗಳನ್ನು ಸ್ಟಾರ್ಟ್ ಮಾಡಬಹುದಾ, ನನ್ನ ತಲೆಯಾಗ ಏನೇನೋ ಐಡಿಯಾಸ್ ಬರ್ತದ ಅಂದರೆ ಈ ಸಲ ಐಡಿಯಾನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ರಿ. ಇಟ್ ಈಸ್ ಅ ಗುಡ್ ಟೈಮ್. ಈಗ ನಿಮಗೆ ನೀವು ಇನ್ನೊಂದು ಹೊಸ ಚಾನ್ಸಸ್ ಏನಾರು ಕೊಟ್ಕೋಬೇಕಂದಿದ್ರೆ ಎಸ್ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಒಂದೊಂದೇ ಹೇಳಲ್ಲ, ನಿಮ್ದು ಹೋಲ್ ನಾನು ಲೈಫ್ ಅಂತ ಹೇಳ್ತಿದ್ದಾನೆ. ನಿಮ್ಮ ಜೀವನದಾಗಿಂದ ಯಾವ್ದಾರು ಆಗಿರ್ಬೋದು, ನಿಮ್ಮ ಜೀವನದಾಗ ಏನೈತೆ ನೋಡ್ರಿ ಅದನ್ನು. ಸೊ ಧನುರಾಶಿ ಆತ. ಮಕರ ರಾಶಿಯರು ನಿಮ್ಮ ರಿಲೇಷನ್ಶಿಪ್ ಒಳಗಾತು ನೀವು ಏನು ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಭಾಳ ಅಂದ್ರೆ 100% ನೀವು ಅದಕ್ಕೆ ನೀವು ಡೆಡಿಕೇಶನ್ ಆಗಿ ಮನಸ್ಸಿಂದ ಕೆಲಸ ಮಾಡಿರಿ. ಬಟ್ ಈ ವಾರ ನಿಮ್ಗೊಂದು ಸ್ವಲ್ಪ ಮನಸ್ಸು ನೋವಾಗಂಥವು ಸುದ್ದಿಗಳು ಬರ್ತದವು, ಮನಸ್ಸಿಗೆ ಬೇಜಾರಾಗಂಥ ಸುದ್ದಿಗಳು ಬರ್ತದವು. ಬ್ರೇಕಪ್ಸು,
ಬ್ರೇಕಪ್ ಅಂದ್ರೆ ಲಿಟ್ರಲಿ ಬ್ರೇಕಪ್ ಆಗಿ ನೀವು ಬಿಟ್ಟು ಹೋಗ್ರಲ್ಲ ಆ ರೀತಿ ಒಂದೇನೋ ನೋ ಕಾಂಟ್ಯಾಕ್ಟ್ ಆಗ್ಬೋದು, ಬ್ಲಾಕ್ ಮಾಡಿದ್ರಿ ಅಂತ ಅನ್ಬೋದು. ನೀವು ಮನಸ್ಸಿಗೆ ನೋವು ಆಗುವಂಥದ್ದು, ಬಿ ಪಿ ಜಾಸ್ತಿ ಆಗ್ಬೋದು. ಆಲ್ರೆಡಿ ನಮ್ದು ಬಿ ಪಿ ಐತಂದ್ರೆ ಭಾಳ ವಿಚಾರ ಮಾಡಬೇಡ್ರಿ, ಮತ್ತು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದಿಲ್ಲ. ಸೊ ಕೂಲಾಗಿರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನಗೆ. ಡೋಂಟ್ ವರಿ, ನೀವೇನು ಒಂದು ಪ್ರೀತಿ ವಿಶ್ವಾಸ ಒಬ್ಬರಿಗೆ ಎಲ್ಲರಿಗೂ ಹಂಚಿರಿ, ಹಾಂ, ನಿಮ್ದು ಎನರ್ಜಿ ಹಾಕಿರಿ, ಪಾಸಿಟಿವ್ ಎನರ್ಜಿ ಹಾಕಿರಿ, ಅದಕ್ಕೆ ಆನ್ಸರ್ ಐತಿ. ಸೊ ಡೋಂಟ್ ವರಿ, ಇಷ್ಟೊಂದು ಬೇಜಾರು ಮಾಡ್ಕೊಳೋ ಅಂಥ ಅವಶ್ಯಕತೆ ಇಲ್ಲ, ಮಾಡ್ಕೊತೀರಿ. ಸೊ ಆದ್ರೂ ಇಲ್ಲಿ ಗೈಡೆನ್ಸ್ ಬಂದಿರೋದು, ಸೊ ಡೋಂಟ್ ವರಿ ಅಂತ ಅದಕ್ಕೆ ಹೇಳ್ತಿದ್ದಾನೆ. ಎವ್ರಿಥಿಂಗ್ ಯು ವಿಲ್ ಗೆಟ್ ಬ್ಯಾಕ್. ಸೊ ಇದು ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ಸೊ ಕುಂಭರಾಶಿಯರು, ನಾನು ಜೀವನದಾಗ ಭಾಳ ಸ್ಟ್ರಗಲ್ ಮಾಡಿದೆ, ಇನ್ಮೇಲೆಲ್ಲ ನಾನು ಹೊಸ್ದಾಗಿ ಏನಾರು ಸ್ಟಾರ್ಟ್ ಮಾಡ್ತೀನಿ, ನಾನು ಎದ್ದು ಬಿಡ್ತೀನಿ, ಗೆಲ್ತೀನಿ, ಜೀವನದಾಗ ಒಂದು ರಿಸ್ಕ್ ತೊಗೊಂಡು ಮುಂದೆ ಹೋಗ್ತೀನಿ ಅಂತ ಯಾರು ಅನ್ಕೊಳಕತ್ತಿದ್ರಿ ಅಂದ್ರೆ ವಿಚಾರ ಮಾಡಿ ಹೆಜ್ಜೆ ಮುಂದಿಡ್ರಿ. ಸುಮ್ಮನೆ ಒಂದು ನಾ ಭಾಳ ಈಗ ಎನರ್ಜೆಟಿಕ್ ಆಗ್ಬಿಟ್ಟೇನಿ, ನನಗೆಲ್ಲ ಗೊತ್ತೈತಿ, ಒಂದು ಹೆಜ್ಜೆ ಮುಂದಿಡೋ ಮುಂದೆ ಎಡವೋ ಚಾನ್ಸಸ್ ಭಾಳ ಅದಾವು. ಎಡವಂದ್ರೆ ಇಲ್ಲಿ ಲಿಟ್ರಲಿ ಎಡವಿ ಬಿಡೋದಲ್ಲ, ಜೀವನದಾಗ ಮುಂದೆ ಕಷ್ಟ ಬರುವಂಥ ಚಾನ್ಸ್ ಇರ್ತದೆ. ಸೊ ವಿಚಾರ ಮಾಡಿ ಹೆಜ್ಜೆ ಇಡ್ರಿ. ದಿಸ್ ಇಸ್ ಅ ನ್ಯೂ ಬಿಗ್ನಿಂಗ್. ಸೊ ನೀವು ಭಾಳ ಕಷ್ಟಪಟ್ಬಿಟ್ಟಿರಿ. ಓಕೆ, ನಿಮ್ಮ ಪಾಸ್ಟ್ ನಿಮ್ಮ ಎಕ್ಸ್ಗಳು ಯಾರು ವಾಪಸ್ ಬರ್ತಾರಂದಾಗೂ ಭಾಳ ಖುಷಿಯಿಂದ ಏನೋ ಮಾಡಿ ಬಂದ್ಬಿಟ್ರು ಅಂತಂದು ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲೇ ಸಿಚುವೇಶನ್ ಇನ್ವಾಲ್ವ್ಸ್ ಪಾಸ್ಟ್ ಲೈಫ್ ಮೆಮೊರೀಸ್ ಅಂತ ಬಂದೈತಿ. ಸೊ ಅದರಿಂದ ಏನು ಪಾಠ ಕಲಿತೆ, ನೆಕ್ಸ್ಟ್ ಆ ವ್ಯಕ್ತಿ ನಾನು ಜೀವನದಾಗ ಏನಾರು ಒಂದು ಸ್ಥಾನ ಕೊಡ್ಬೇಕಂದಾಗ ನೀವೇನು ಚೇಂಜ್ ಆಗಬೇಕು, ಯಾರನ್ನ ಎಲ್ಲಿಡಬೇಕು, ಹೆಂಗೆ ಇಡಬೇಕು, ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು ವಿಚಾರ ಮಾಡಿ ಹೆಜ್ಜೆ ಇಡ್ರಿ. ಹೊಸದಾಗಿ ಅವ್ರ ಜೊತೆಗೆ ಒಂದು ಬಿಗ್ನಿಂಗ್ ಮಾಡ್ತೇನೆ ಅಥವಾ ಇಲ್ಲ ಬೇರೆ ವ್ಯಕ್ತಿ ಜೊತೆಗೆ ಮಾಡ್ತೇನೆ, ಅದು ರಿಲೇಷನ್ಶಿಪ್ ನಾ ಹೇಳ್ತಿದ್ದೇನೆ, ಕರಿಯರ್ ಇರ್ಬೋದು, ಬೇರೆ ಏನೋ ಕೆಲಸಗಳಿರ್ಬೋದು, ನಿಮ್ಮ ಜೀವನದಾಗ ವಿಚಾರ ಮಾಡಿರಿ, 10 ಸಲ ವಿಚಾರ ಮಾಡಿರಿ. ಯಾಕಂದ್ರೆ ವಿಚಾರ ಮಾಡುವಂಥ ಮನಸ್ಥಿತಿ ನಿಮ್ಮದು ಇರಲ್ಲ, ಇಲ್ಲ ಜಸ್ಟ್ ಪೋಸ್ಟ್ಪೋನ್ ಮಾಡಿರಿ. ಸೊ ಇದು ಮಕರ ರಾಶಿಯವರಿಗೆ. ಲಾಸ್ಟ್ ಬಸ್ಟ್ ನಾಟ್ ದ ಲೀಸ್ಟ್. ಓಕೆ, ಮೀನರಾಶಿಯವರಿಗೆ. ಫ್ಯಾಮಿಲಿ ಒಳಗೆ ಭಾಳ ಖರ್ಚು ಬರ್ಬೋದು. ಓಕೆ, ಫ್ಯಾಮಿಲಿದು ಸ್ವಲ್ಪ ಸಪೋರ್ಟ್ ನಿಮಗೆ ಸಿಗಲಿಕ್ಕಿಲ್ಲ. ಏನಾದರೂ ನೀವು ದುಡ್ಡು ಕೇಳ್ಬೋದು, ನನಗೊಂದು ಸ್ವಲ್ಪ ಫೈನಾನ್ಸದ್ದು ಏನೋ ಪ್ರಾಬ್ಲಮ್ ಐತಿ ಅಂತ ಫ್ಯಾಮಿಲಿಗೆ ನೀವು ಕೇಳಿದ್ರಿ ಅಂದ್ರೆ ಸೊ ಅವರು ಕೊಡೋಂಥ ಈ ಪರಿಸ್ಥಿತಿಗಿರಲ್ಲ. ಸ್ವಲ್ಪ ಹಾಗಾಗಿ ನೋವು ಆಗ್ಬೋದು. ಇದೊಂದು ಪರಿಸ್ಥಿತಿ ನಿಮ್ಮೊಳಗೂ ಕೆಲವೊಂದು ಚೇಂಜ್ ಈ ವಾರ ನಿಮ್ಮೊಳಗೆ ಟ್ರಾನ್ಸ್ಫಾರ್ಮೇಷನ್ ಪರಿವರ್ತನೆಗಳಾಗ್ತದವು. ಇಟ್ ಈಸ್ ಫಾರ್ ಗುಡ್. ಫ್ಯಾಮಿಲಿ ಒಳಗಿನ ಇಶ್ಯೂಯಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಒಳ್ಳೆ ಬದಲಾವಣೆಗಳ ಬರ್ತದವು ಈ ವಾರ. ಕೆಲವೊಂದು ಸಲ ಪೆಟ್ಟುಗಳು ಬಿದ್ದಾಗ ನಾವು ಮೂರ್ತಿ ಹಾಕ್ಕೊಂತ ಹೋಗ್ತೇವೆ. ಎಲ್ಲ ಪೆಟ್ಟನ್ನು ಎಲ್ಲಿ ಬೇಕಾರಲ್ಲಿ ಬೀಳಲ್ಲ. ನಮ್ಮನ್ನು ಮೂರ್ತಿ ಮಾಡೋಕ್ಕಾಗಿನ ಪೆಟ್ಟು ಬಿದ್ದಾಗ ನಾವು ಮೂರ್ತಿ ಆಗಬೇಕು. ಸೊ ಫ್ಯಾಮಿಲಿ ಯಾಕಂದ್ರೆ ಕಾರ್ಡಿಂಗ್ ಬಂದೈತಿ ಅಂದಮೇಲೆ ನೀವೇನು ಮಾಡ್ಬೇಕು ಅವಾಗಂದ್ರೆ, ಸೊ ಫ್ಯಾಮಿಲಿ ಜೊತೆಗೆ ಒಂದು ಸ್ವಲ್ಪ ರ್ಯಾಶಾಗಿ ಮಾತಾಡೋದಾಯ್ತು. ನಿಮ್ದು ಏನೋ ಒಂದು ಕೆಲಸ ಬೇಕಂದ್ರೆ ಸೂಕ್ಷ್ಮವಾಗಿ ಮಾತಾಡ್ಕೊಂಡು ಅದನ್ನು ಕೆಲಸ ಮಾಡ್ಕೊಂಡು ನೋಡ್ರಿ. ಓಕೆ, ಇದೆಲ್ಲ ಗೈಡೆನ್ಸ್ ಇವು, ಮುಂದೆ ಏನು ಆಗಬಹುದು ನಿಮ್ಗಂತಂದು ಹೇಳ್ತಿರೋದಲ್ಲ. ಸೊ ನೋಡಿರೋದ್ಮೇಲೆ ಬಿ ಕೇರ್ಫುಲ್ಲು. ಹಿಂಗೆ ಬಂದಿತ್ತು, ನಾನು ಹಿಂಗೆ ಇರಬೇಕು, ಇಷ್ಟ ಸಿಂಪಲ್. ಹೌದಾ? ಸೊ ಇದು ಮೀನರಾಶಿಯವರಿಗಾಗಿ. ಓಕೆ, ಸೊ ಇಲ್ಲಿವರೆಗೂ ರೀಡಿಂಗ್ ಒಳಗೆ ನನ್ನ ಜೊತೆಗಿದ್ರಿ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ದು ಯಾವ ರಾಶಿ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಓಕೆ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಇಷ್ಟ ತನಕ ನನ್ನ ಜೊತೆಗಿದ್ದಿದ್ದಕ್ಕೆ. ಅವೇಕನ್ ಟ್ಯಾರೋ ವಿತ್ ನಿಖಿತಾ ಜೊತೆಗಿದ್ದಿದ್ದಕ್ಕೆ. ಸೊ ದಿಸ್ ಈಸ್ ಯುವರ್ ಸ್ಪೇಸ್. ಇಲ್ಲಿ ನಿಮ್ಗೆ ಡೈಲಿ ಟ್ಯಾರೋ ರೀಡಿಂಗ್ಸ್, ಸ್ಪಿರಿಚುವಲ್ ರೀಡಿಂಗ್ಸ್, ರಿಲೇಷನ್ಶಿಪ್ ಟ್ಯಾರೋ, ಯೂನಿವರ್ಸಲ್ ಸಪೋರ್ಟು ಎಲ್ಲ ಸಿಗ್ತಾ ಐತಿ. ಸೊ ಥ್ಯಾಂಕ್ ಯು. ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ.